ಮನೆ ಹುಡ್ಕೋದಕ್ಕೆ ಅಂತ ಹೇಳ್ಬಿಟ್ಟು ಬಂದು ಇವಾಗೆಲ್ಲ ಹುಡುಕ್ತಾ ಇದೀವಿ. ಇನ್ನೂ ನಮಗೆ ಮನೆ ಸಿಗ್ತಾ ಇಲ್ಲ. ಹೋಗೋಣ ಬರೋ ಸ್ಕೂಟಿಗೆ ಹತ್ಸಕ್ಕೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದೀವಿ. ನಮ್ಮಮ್ಮ ರೆಡಿ ಆಗಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾರೆ ನೋಡಿ. ಚೆನ್ನಾಗಿದೆಲ್ಲ ಡಸ್ಟ್ಬಿನ್. ದುಡ್ಡಿರ್ಲಿಲ್ಲ, ಎಕ್ಸೈಟ್ಮೆಂಟ್ ಅಲ್ಲಿ ಇಷ್ಟೊಂದು ತಗೊಂಡ್ಬಿಟ್ಟಿದೀನಿ. ಇವಾಗ ಬರತ್ ನನಗೂ ಕೊಡ್ದಂಗೆ ತಿಂತವ್ರೆ. ಇಲ್ಲ ಪೂರಾ ಐಟಮ್ಸ್ ಇದೆ, ಮತ್ತೆ ಇದರಲ್ಲಿ ಪೂರಾ ಐಟಮ್ಸ್ ಇದೆ. ಪಾರ್ಲೇಜಿ ಮತ್ತೆ ಕಾಫಿ ತಿನ್ಕೊಂಡು ಯಾರ್ಯಾರು ಸ್ಕೂಲಿಗೆ ಹೋಗ್ತಾ ಇದ್ರಿ ಕಮೆಂಟ್ ಮಾಡಿ ಹೇಳ್ಬಿಟ್ಟು. ಫ್ರೈಡ್ ರೈಸು ಮತ್ತೆ ನಮ್ ಡಾಗ್ ಫುಡ್ ಎಲ್ಲ ತಂದಾಯ್ತು. ಹಾಯ್ ಹಲೋ ನಮಸ್ಕಾರ, ನಾನು ಧನುಷ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಜಿಮ್ ಮುಗಿಸ್ಕೊಂಡು ನಾನು ಬಂದು ತಿನ್ನೋಣ ಅಂತ ಬಂದೆ. ಭರತ್ ಕೂಡ ನಾನು ಇಲ್ಲೇ ಜಾಯಿನ್ ಆದ್ರು, ಫ್ರೆಂಡ್ ಮನೆಯಿಂದ ಬಂದ್ರು. 2 ದಿನದಿಂದ ಸಿಕ್ಕಿರ್ಲಿಲ್ಲ ನನಗೆ ಬರತ್ತು. ಮನೇಲಿ ಏನಾಗಿದೆಪ್ಪ ಅಂತಂದ್ರೆ ಗ್ಯಾಸ್ ಖಾಲಿ ಆಗಿದೆ. ಸೊ ಹಂಗಾಗಿ ನಮ್ಮಮ್ಮ ಆನ್ ದ ವೇ ತಿನ್ಕೊಂಬ, ನಾವು ಹೋಟ್ಲಲ್ಲಿ ತಿನ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಹಾಗಾಗಿ ಇಲ್ಲಿ ತಿಂತಾ ಇದೀವಿ. ತಿನ್ಬಿಟ್ಟು ಮನೆಗೆ ಹೋಗಿ ಇವತ್ತು ತುಂಬಾ ಕೆಲಸಗಳಿದೆ, ಅದೆಲ್ಲ ಮುಗಿಸ್ಕೋಬೇಕು. ಇರ್ಲಿ ಅಂತ ಒಂದು ರವಾ ದೋಸೆನೂ ತಗೊಂಡೆ. ಚೂರು ಕೊಡ್ತಾರೆ ಅಂತ ಜಾಸ್ತಿ ಕೊಟ್ಬಿಟ್ಟಾರೆ. ಇವಾಗ ಬರತ್ಗೆ ತಿನ್ಸೋದು ಅದನ್ನೆಲ್ಲ ಏನ್ ಬೇರೆ ತಿನ್ಬೇಕಾಗಿದೆ. ಮುಗೀತು ಕತೆ. ಇವಾಗ ಇಷ್ಟೆಲ್ಲ ತಿನ್ಬಿಟ್ಟು ನಾವು ಗಾಡೀಲಿ ಅಂದರೆ ಭರತ್ ಅವ್ರಿಗೆ ವೆಹಿಕಲ್ ತೊಗೊಂಡಿದ್ದಾರೆ. ಸೊ ಅವ್ರ ಗಾಡೀಲಿ ಬಂದು ಇವಾಗ ಮನೆಗೆ ಎಳ್ನೀರು ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ನೋಡ್ತಿದ್ವಿ. ನಿನ್ನೆ ರಾತ್ರಿ ಹಸುವಾಗಿದೆ, ಮನೇಲಿ ಏನೂ ಇಲ್ಲ ತಿನ್ನೋಕ್ಕೆ. ಸೊ ಹಾಗಾಗಿ ಅಪ್ಪ ಅಮ್ಮಗೆ ಸ್ವಲ್ಪ ಸ್ನ್ಯಾಕ್ಸು ಮತ್ತು ಬೇರೆ ಏನೂ ಹಣ್ಣು ತೊಗೊಳಕ್ಕಾಗಲಿಲ್ಲ. ಬೇರೆ ಕಡೆ ತೊಗೊಳೋಣ ಅಂದ್ಕೊಂಡು ಅಲ್ಲಿ ಹೋಗಲಿಲ್ಲ ನಾವು. ಮತ್ತು ಸೊ ಹಾಗಾಗಿ ಎಳ್ನೀರಾದ್ರೂ ತೊಗೊಂಡೋಗೋಣ, ಸ್ವಲ್ಪ ಬಾಡಿ ಆದರೂ ತಂಪಾಗುತ್ತೆ ಅಂತ ಹೇಳ್ಬಿಟ್ಟು ತೊಗೋತಾ ಇದ್ದೀನಿ. ಬನಾನಾ ಕೇಕು ನಮ್ಮ ಫೇವ್ರೇಟು ಅಂತಿದ್ದೀವಿ. ಅಮ್ಮ ನೋಡಿಲ್ಲ, ಚೆನ್ನಾಗಿರ್ತಮ್ಮ ಅದು, ತಿಂದು ನೋಡ್ರಿ. ಇವಾಗ ನಾವೊಂದು ಸ್ವಲ್ಪ ಖಾರ ಊಟದ ಜೊತೆಗೆಲ್ಲ ತಿನ್ನೋಕ್ಕೆ. ಅಮ್ಮನ ಫೇವ್ರೇಟ್ ದಿಲ್ಪಸನ್ನು, ಹಂಗೆ ಒಂದಷ್ಟು ಐಟಮ್ಸ್ ಎಲ್ಲ ತಂದೆ ಗೈಸ್ ಪಾಪ ಮತ್ತು ಎಳ್ನೀರು. ನಾನು ಮತ್ತೆ ಭರತ್ತು ಎಲ್ಲಿ ಭರತ್ ಮಂತ್ರಿ ಮೂಲಕ ಹೊಡ್ತಾ ಇದ್ವಿ. ಅಪ್ಪ ಮೇಲಿದವರು ಅವರು ನನಗೆ ಹೊಡ್ತಾರೆ ಅನ್ಸುತ್ತೆ ಸ್ವಲ್ಪ ಹೊತ್ತು. ಸೊ ಈಗ ಲೆಟ್ಸ್ ಗೋ. ಅಮ್ಮಂದು ಊಟ ಆಗಿಲ್ಲ ಅನ್ಸುತ್ತೆ. ಸೊ ಅಮ್ಮಂಗೆ ಊಟ ತೊಗೊಂಡು, ನಮ್ಮದು ಇವತ್ತು ಮನೇಲಿ ಗ್ಯಾಸ್ ಖಾಲಿಯಾಗಿದೆ ಅಂತ ಹೇಳಿದ್ನ. ಅದು 1 ವೀಕ್ ಮುಂಚೆನೇ ಆರ್ಡರ್ ಮಾಡಿದ್ದಾರೆ, ಬಟ್ ಆದರೂ ಬಂದಿಲ್ಲ. ಸೊ ಹಾಗಾಗಿ ಇವಾಗ ಇವತ್ತು ಪೂರ ಒಂಥರ ಹೊರಗಡೆ ತಿನ್ನೋದೇ ಆಗಿದೆ. ಮಂತ್ರಿಗೆ ಹೋಗೋದು ಅಂತ ಹೇಳ್ಬಿಟ್ಟು ಹೇಳಿದ್ವಲ್ಲ, ಬಟ್ ಮಂತ್ರಿಗೆ ಹೋದರೆ ಏನೋ ಡೇ ಲೈಟ್ ಹೋಗ್ಬಿಡುತ್ತೆ, ಅವಾಗ ಮನೆ ಹುಡ್ಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಡೈರೆಕ್ಟ್ ಏನೋ ಮನೆ ಹುಡ್ಕೋದಕ್ಕೆ ಅಂತ ಹೇಳ್ಬಿಟ್ಟು ಬಂದು ಇವಾಗೆಲ್ಲ ಹುಡುಕ್ತಾ ಇದ್ದೀವಿ. ಎಷ್ಟೆಷ್ಟು ರೆಸಿಡೆನ್ಷಿಯಲ್ ಏರಿಯಾ ಎಲ್ಲ ಇದೆ ಅದೆಲ್ಲ, ಅಂದರೆ ಮೆಟ್ರೋ ಸ್ಟೇಷನ್ಗೆ ಹತ್ರ ಆಗೋ ಥರ. ಲೈಫ್ ಕಷ್ಟ ಇದೆ ಮನೆ ಹುಡುಕ್ಬೇಕು ಅಂತ ಅಂದಾಗ. ಒಂದು ಕಡೆ ಟೂಲೆಟ್ ಬೋರ್ಡ್ ಇಲ್ಲ. ಈ ಆನ್ಲೈನ್ ಆ್ಯಪ್ಸ್ ಎಲ್ಲ ಬಂದ್ಬಿಟ್ಟು ನನಗೆ ಟೆಕ್ನಾಲಜಿ ಮುಂದುವರೆದಿರೋದ್ರ ಬಗ್ಗೆ ಬೇಜಾರಿಲ್ಲ. ಈ ಥರ ಪ್ರಾಬ್ಲಮ್ ಆಗುತ್ತಲ್ಲ ಒಂದೊಂದ್ಸಲ, ಅದರಿಂದ ಬೇಜಾರಾಗುತ್ತೆ. ಮನೆ ಅಂತೂ ಸಿಗಲಿಲ್ಲ. ಆ್ಯಕ್ಚುಲಿ ನಾನು ಎಲ್ಲಿ ಹುಡುಕ್ತಿದ್ದೀನಿ ಮನೆ ಅಂತಂದ್ರೆ ಒಂದು ತುಂಬ ಸಲ ಮೆಸೇಜ್ ಹಾಕಿದ್ರಿ ಈ ಏರಿಯಾದಲ್ಲೇ ಇದೆ, ಈ ಏರಿಯಾದಲ್ಲಿದೆ ಅಂತ. ನಾನು ಆ್ಯಕ್ಚುಲಿ ಹುಡುಕ್ತಿರೋದು 3 BHK ಮನೆ. ಆ್ಯಂಡ್ ಒಂದು ರಾಜಾಜಿನಗರ್, ಶ್ರೀರಾಮ್ಪುರ ಅಥವಾ ಮಲ್ಲೇಶ್ವರಮಲ್ಲಿ ಹುಡುಕ್ತಾ ಇದ್ದೀನಿ. ಇವು 3ರಲ್ಲಿ ಒಂದಾದರೆ ನಡೆಯುತ್ತೆ. ಆ್ಯಂಡ್ ಇವಾಗ ರೈಸು ಮತ್ತು ಮೊಟ್ಟೆ ತಿನ್ನೋಕೆ ಬಂದಿದ್ದೀವಿ. ಲೆಟ್ಸ್ ಈಟ್. ಇವಾಗ ಆಲ್ಮೋಸ್ಟು ನಾವು ಊಟನೂ ಮಾಡಿಕೊಂಡು ಇವಾಗ ಹುಡ್ಕಕ್ಕೆ ಹಿಡಿದು 2-3 ಅವರ್ ಆಯಿತು. ಇನ್ನೂ ನಮಗೆ ಮನೆ ಸಿಗ್ತಾ ಇಲ್ಲ. ಭರತ್, ನಿಮಗೇನಾದ್ರು ಹೇಳೋಕ್ಕಿದೆಯಾ? ಬರ್ತಾಯಿದೆ ಗಾಡಿ ಓಡಿಸಿ. ಅಯ್ಯೋ ದೇವರು, ನನಗೂ ಹಿಂದೆಗಡೆ ಕೂರೋಕ್ಕಾಗ್ತಾ ಇಲ್ಲ, ಅವ್ರಿಗೂ ಮುಂದೆಗಡೆ ಓಡ್ಸೋಕ್ಕಾಗ್ತಾ ಇಲ್ಲ. ನನಗೆ ಜೀವನದ ಮೇಲೆ ಏನೋ ಜಿಗುಪ್ಸ ಬಂದ್ಬಿಡಿದೆ ಗೈಸ್. ಹಿಂಗಾದರೆ ಹೆಂಗೆ? ನನಗೆ ನಿಮ್ದು ಯಾರ್ದಾದ್ರೂ ಒಬ್ರದ್ದು ಮನೆ ಚೆನ್ನಾಗಿದ್ರೆ ದಾನ ಮಾಡ್ಕೊಡ್ತೀನಿ. ನಿಮ್ದು ಯಾರಾದರೂ ಮನೆ ಚೆನ್ನಾಗಿದ್ದು ಸ್ವಲ್ಪ ಕಮ್ಮಿ ರೇಟ್ಗೆ ಮನೆ ನಮಗೆ ರೆಂಟಿಗೆ ಕೊಟ್ಬಿಡಿ. ದಾನಾಗಿನ ಏನು ಮಾಡೋದು ಬೇಡ. ಲೊಕೇಶನ್ ಅದೇ ನಮಗೆ ರಾಜಾಜಿನಗರು, ಇಲ್ಲ ಅಂದರೆ ಮಲ್ಲೇಶ್ವರಮ್ಮು, ಇಲ್ಲ ಅಂದರೆ ಶ್ರೀರಾಮ್ಪುರ, ಇಲ್ಲ ಮಹಾಲಕ್ಷ್ಮಿ ಲೇಔಟು, ಒಂದು ರೇಂಜಿಗೆ ಓಕೆ. ಇಷ್ಟು ಏರಿಯಾದಲ್ಲಿದ್ದರೆ ನನಗೆ ಪ್ಲೀಸ್ ದಯವಿಟ್ಟು ಮನೆ ಬಿಟ್ಕೊಟ್ಬಿಡಿ. ಇವಾಗ ಇದು 3ನೇ ಮನೆ ನೋಡೋಕೆ ಹೋಗ್ತಿರೋದು. ಇದು ಲಿಫ್ಟ್ ಇಲ್ಲ, ಏನಿಲ್ಲ, 2nd ಫ್ಲೋರ್ ಅಂತೆ. ಬಟ್ 2 BHK ಇದನ್ನು. ಬಟ್ ಎಷ್ಟು ಏನು ಅಂತಲೂ ರೆಂಟ್ ಕೇಳಿಲ್ಲ. ಮನೆ ನೋಡ್ಬಿಟ್ಟು ಕೇಳ ಅಂದ್ಕೊಂಡಿದ್ದೀವಿ. ಇನ್ನೂ ಮನೇಲಿ ಟೆನೆಂಟ್ ಹಂಗೆ ಇದ್ದಾರಂತೆ. ಅಯ್ಯೋ ಅಮ್ಮ ಬೈಕೋತಾರೆ, ಲಿಫ್ಟ್ ಇಲ್ಲ 2nd ಫ್ಲೋರು ಅಂದರೆ. ಬಟ್ ಏನೂ ಸಿಗ್ತಾರೋದ್ರಿಂದ ಸಿಗೋದನ್ನಾದ್ರೂ ನೋಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನೋಡ್ಕೊಂಬಂದೆ. ಆ್ಯಂಡ್ ಆ ಮನೇಲಿ ಯಾರೋ ಇದ್ದರು, ಮೇಲ್ಗಡೆ ಮನೇಲಿ ತೆಗಿಲಿಲ್ಲ, ಕೆಳಗಡೆ ಮನೇಲಿ ಯಾರೋ ಇದ್ದರು. ಬಟ್ ಅದು ಫ್ಯಾಮಿಲಿ ಇರೋ ಮನೆ ಅಲ್ವಾ, ಹಾಗಾಗಿ ತೋರ್ಸೋ ಚೆನ್ನಾಗಿರಲ್ಲ ಅಂತೇಳಿ ತೋರಿಸ್ತಿಲ್ಲ. ರೂಮ್ ಸ್ಪೇಷಿಯಸ್ ಆಗಿತ್ತು, ಬಟ್ 2 BHK ನನ್ನ ಪ್ರಕಾರ ನನಗೆ ಯಾಕೋ 2 BHK ಸಾಕಾಗಲ್ಲ ಅಂತ ಅನ್ನಿಸ್ತದೆ. ಸೊ ಆ ಗಟ್ ಫೀಲಿಂಗಲ್ಲೇ ಬೇಡ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ, ಅವ್ರಿಗೊಂದ್ಸಲ ಫೋನ್ ಮಾಡಿ ರೆಂಟ್ ಎಷ್ಟು ಅಂತ ಕೇಳ್ಕೊತೀನಿ. ಅದಾದಮೇಲೆ ನೋಡೋಣ. ಇವ್ರು ಇವಾಗ ಏನಿರ್ತಾರೆ, ಇವ್ರು 26 ಅಂತೆ. ಗೈಸ್ ಇವತ್ತು ಇಲ್ಲಿ ಮ್ಯಾಂಗೋದೆಲ್ಲ ಇದೆ ನೋಡಿ. ಸೊ ಇದನ್ನು ಇವತ್ತು ಮ್ಯಾಂಗೋ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಒಂದು ಲೋಟಕ್ಕೆ 160 ರೂಪೀಸ್. ಎತ್ಕೊಳ್ಳಿ ಬೇಗ. ನೋಡಿದ್ರೆ ಬಾಲ್ಯರ್ ಬರ್ತಿದೆ. ಭರತ್ ನನಗೂ ಕೊಡ್ದಂಗೆ ತಿಂತವ್ರೆ. ಹೀಟು ತಿನ್ನೋದು ಬೇಡ ಆದರೂ ನಾನು ತಿನ್ನೋಣ ಅಂದ ತಕ್ಷಣ ನೋಡಿ. ಈ ಬಿಲ್ಡಿಂಗ್ ಏನಿದೆ ಮುಂಚೆ ಇಲ್ಲಿ ನಮ್ಮದು PG ಇತ್ತು. ಸೊ
ಇವಾಗ ಅದನ್ನೆಲ್ಲ ಇನ್ನೂ ಆಲ್ಟ್ರೇಟ್ ಮಾಡಿ ದೊಡ್ಡದಾಗಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ನಾನು ಅದಕ್ಕೆ ಇಲ್ಲಿ ಕೂಡ ಮನೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಬಟ್ ಇವಾಗ ಬೇರೆ ಯಾವುದೋ ಮನೆ ಬರ್ತಾ ಇದೆ. ಇಲ್ಲಿ ಅದೇ ನೋಡ್ತಾ ಇದ್ದೀನಿ ಎಲ್ಲೋಯ್ತು ಮನೆ ಅಂತ ಹೇಳ್ಬಿಟ್ಟು. ಮೇ ಬಿ ಅಲ್ಲಿ ಕೆಳಗಡೆ ಇದೆ, ಅದನ್ನು ಇನ್ನೂ ಎಕ್ಸ್ಟೆಂಡ್ ಮಾಡ್ಕೋತವ್ರು ಈ ಕಡೆಗೆ. ನಾವಂತೂ ಇವತ್ತು ಮಲ್ಲೇಶ್ವರಮು, ರಾಜಾಜಿನಗರ, ಶಿವಾಜಿ ಶ್ರೀರಾಮ್ಪುರ ಮತ್ತು ಮಹಾಲಕ್ಷ್ಮಿ ಲೇಔಟು 4 ಏರಿಯಾದಲ್ಲಿ ಹುಡುಕಿರೋದು. ಸೊ 4 ಏರಿಯಾದಲ್ಲೂ ಮಹಾಕವಿ ಕುವೆಂಪು ನಗರ ಇದೆ ನೋಡಿ, ಅಲ್ಲೂ ಕೂಡ ಸರ್ಚ್ ಮಾಡಿದ್ವಿ, ಎಲ್ಲೂ ಮನೆ ಸಿಗಲಿಲ್ಲ. ಸೊ ಇವಾಗ ಹಾಗೇನೆ ನಾನು ಬರತ್ ಬಂದ್ವಿ. ಇನ್ನೇನು ಬರತ್ತೆ, ಇನ್ನೊಂದು ಸ್ವಲ್ಪ ಹೊತ್ತು ಹೊರಡ್ತಾರೆ. ನನ್ನನ್ನು ಪ್ರಾಬ್ಲಿ ಮನೆಗೆ ಡ್ರಾಪ್ ಮಾಡಿ, ಇಲ್ಲ ನನಗೆ ಹೊರಡ್ತಾರೆ. ಮಂತ್ರಿ ಇದ್ದಾನೆ. ಸೊ ಅಮ್ಮನ ಹತ್ರ ಒಂದ್ಸಲ ಮಾತಾಡೋಣ, ಒಂದು ಸ್ವಲ್ಪ ಮಾತಾಡೋದಿದೆ ಅಂತ ಹೇಳ್ಬಿಟ್ಟು ಈಗ ಮಂತ್ರಿಗೆ ಬಂದ್ವಿ. ಸೊ ಲೆಟ್ಸ್ ಟಾಕ್. ಅಮ್ಮ ಅಲ್ಲೇ ಕೂತ್ಕೊಂಡು ಹೋಗಿ ನೋಡಿ. ಇವತ್ತೇನೆ ಜಿಮ್ ಮುಗಿಸ್ಕೊಂಡು ಬಂದೆ. ಪೋಕೋನ ಬರೋ ಸ್ಕೂಟಿಗೆ ಹತ್ಸಕ್ಕೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದೀವಿ. ಬಟ್ ಅವಳು ಯಾವತ್ತೂ ಸ್ಕೂಟಿಲಿ ಹತ್ತಿಲ್ಲ. ಸೊ ಈ ಕಡೆಯಿಂದ ಹತ್ಬಿಟ್ಟು ಆ ಕಡೆ ನೆಗಿತಾವಳೆ, ಆ ಕಡೆಯಿಂದ ಹತ್ಬಿಟ್ಟು ಈ ಕಡೆ ನೆಗಿತಾವಳೆ. ಹಂಗೆ ಆಗ್ತಾ ಇದೆ. ಹತ್ತು ಪೋಕು ನೋಡಿ ಹಂಗೆ ಮಾಡ್ತಾವಳೆ. ಅವಳು ನೀವು ತತ್ತಿಸ್ಕೊಂಡಂಗೆ ನಾವು ಓದಂಗೆನೆ. ಹತ್ತು ಪೋಕು ಹೆಂಗೆ ಅಂತ ಕೇಳ್ದಳು ನನ್ನ. ಅವಳು ಹಂಗೆ ಕೂತ್ಕೋ, ಇಲ್ಲ ಅವಳಿಗೆ ಎಲ್ಲಿ ಬಿಟ್ಟೋಗ್ಬಿಡ್ತಾರೆ ಅಂತ. ತಿಂಡಿ ಮಾಡಿದ್ರಪ್ಪ? ತಿಂದ್ರಿ ಇಲ್ಲ ಹತ್ತು ಪೋಕೋ, ಇಲ್ಲ ಹತ್ತು ಮಗನೇ, ಹತ್ತು ಇಲ್ಲಿ ನೋಡಿಲ್ಲಿ. ಅವಳ ಹತ್ತಲ್ಲ, ಬಿಡಲ್ಲ, ಕಲಿಸ್ಬೇಕು ಅವಳಿಗೆ ಅವಾಗ. ಹತ್ತು ಇಲ್ಲ ಹತ್ತು ಇಲ್ಲ ಹತ್ತು ಇಲ್ಲ ಹಾಂ ಹತ್ತು 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 ಬಾ ಇಷ್ಟೇ ನೀನು. ಪ್ಯಾಂಟ್ ಎಲ್ಲ ಹತ್ತಲ್ಲ ಗೈಸ್. ಅವಳು ಮಿಷನ್ ಫೇಲ್ಡ್. ಗೈಸ್ ನಮ್ಮಮ್ಮ ರೆಡಿ ಆಗಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ. ಎಲ್ಲ ಟರ್ನ್ ಮಾಡಮ್ಮ, ಒಂದು ಸ್ಮೈಲ್ ಮಾಡ್ರಿ ಹಂಗೆ. ಅಷ್ಟೇ ಗೈಸ್. ನಾನು ಮತ್ತೆ ಭರತ್ ಇವಾಗ ಗ್ರಾಸರಿ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಡಿ-ಮಾರ್ಟಿಗೆ ಬಂದಿದ್ದೀವಿ. ನಮ್ಮ ಮನೆಯಿಂದ ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ಇದೆ. ಇವಾಗ ನೋಡೋಣ ಏನೇನು ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಅಮ್ಮ ಒಂದು ಲಿಸ್ಟ್ ದೊಡ್ಡ ಚೀಟಿ ಕೊಟ್ಟಿದ್ದಾರೆ, ಅದು ಕಟ್ಟರೆ ತಗೋಬೇಕು. ಗೈಸ್ ನಾವು ಮನೆ ಚೇಂಜ್ ಮಾಡೋ ಡಿಸಿಷನ್ನೇ ಚೇಂಜ್ ಮಾಡಿಬಿಟ್ವಿ. ಇವಾಗ ಇಷ್ಟು ಐಟಮ್ಸ್ಗಳನ್ನ ತೊಗೊಂಡಿದ್ದೀವಿ ಆ್ಯಂಡ್ ಇನ್ನೂ ಚೆಕ್ ಮಾಡ್ತಾನೆ ಇದ್ದೀವಿ ಏನೇನು ತೊಗೊಳ್ಳೋದು ಅಂತ. ಹೊಸ ಮನೆಗೆ ಹೋಗ್ತಾ ಇರೋದ್ರಿಂದ ಇದೇ ಮನೆನ ಹೊಸ ಮನೆ ಥರ ಮಾಡ್ಕೋಬೇಕು. ಏನೊಂದಿರಲ್ಲ ಹಂಗಾದ್ರೆ ಇದು 2 ತಗೊಳ್ಳ, ಒಂದು ಸಾಕು. ದೊಡ್ಡ ಜಾಗಕ್ಕೆ ಬಂದರೆ ಏನೋ ಸ್ವಲ್ಪ ಐಟಮ್ ತೊಗೊಳಕ್ಕೆ ಏನು ಬಂದಿರ್ತೀವಿ, ಆಮೇಲೆ ಜಾಸ್ತಿ ಎತ್ಕೊಂಡ್ಬಿಡ್ತೀವಿ. ಅದೇ ಆಗೋದಲ್ಲ ಯಾವಾಗಲೂ ಥರ ದೊಡ್ಡ ಜಾಗಕ್ಕೆ ಬಂದಾಗ. ಅದೇ ಮಾರ್ಕೆಟಿಂಗ್ ಅವ್ರದ್ದು. ನಾನು ತುಂಬ ಐಟಮ್ಸ್ನ ತೊಗೊಂಡೆ. ಅದರಲ್ಲಿ ಫಸ್ಟ್ ಒಂದು ಐಟಮ್ ತೊಗೊಂಡೆ. ಸೊ ಇದೇನು ಹೆಂಗೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ, ಅವಾಗ ನೋಡಿ. ಇವಾಗ ತೋರಿಸಲ್ಲ, ನಾನು ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ. ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಟೇಬಲ್ ಮೇಲೆ ಇಟ್ಕೊಂಡು ಅದು ಬಿಟ್ಟರೆ ಇದನ್ನ ಇಲ್ಲೇ ತೋರಿಸ್ತೀನಿ, ಬಿಕಾಸ್ ನನಗೆ ತಡ್ಕೊಳಕ್ಕಾಗ್ತಿಲ್ಲ ಎಕ್ಸೈಟ್ಮೆಂಟ್ನ. ಸೊ ಇದನ್ನು ಹಿಂಗಂದ್ರೆ ಹಿಂಗೆ ಓಪನ್ ಆಗುತ್ತೆ. ನಾಟ್ ಜಸ್ಟ್ ದ್ಯಾಟ್, ಇದನ್ನು ಹಿಂಗೆ ಲಿಫ್ಟ್ ಮಾಡ್ಬಿಟ್ಟು ಇದ್ರಲ್ಲಿ ತೊಗೊಂಡೋಗಿ ಬಿಸಾಕ್ಬೋದು. ಸೊ ನನ್ನ ಪ್ರಕಾರ ನನಗೆ ಇನ್ನೊಂದು ಡಸ್ಟ್ಬಿನ್ ಬೇಕು ಅನ್ನಿಸ್ತಿದೆ. ಸೊ ತೊಗೋತಾ ಇದ್ದೀನಿ. ಚೆನ್ನಾಗಿದೆಲ್ಲ ಡಸ್ಟ್ಬಿನ್. ಇದು ದುಡ್ಡಿರಲಿಲ್ಲ, ಎಕ್ಸೈಟ್ಮೆಂಟಲ್ಲಿ ಇಷ್ಟೊಂದು ತೊಗೊಂಡ್ಬಿಟ್ಟಿದ್ದೀನಿ. ಇವಾಗ ಏನೂ ಮಾಡೋಂಗಿಲ್ಲ, ಲೈಫ್ ಎಷ್ಟು. ಇವಾಗ ಗೋಬಿ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಪಾಪ ಭರತ್ಗೆ ಹುಷಾರಿಲ್ಲ, ಆದರೂ ಅವ್ರನ್ನೂ ನಿಲ್ಲಿಸ್ಕೊಂಡು ನಿಂತ್ಕೊಂಡಿದ್ದೀನಿ. ಈಗ ಅವರು ತಿಂತಾರೆ ನನ್ನ ಜೊತೆ ಗೋಬಿನ, ಬೇರೆ ವಿಧಿ ಇಲ್ಲ ಅವ್ರಿಗೆ. ಏನು ಭರತ್? ಗೋಬಿ ಆದಮೇಲೆ ಗೋಬಿಗೆ ಸಾಸು ಮತ್ತು ಈರುಳ್ಳಿ ಎಲ್ಲ ಹಾಕಿರ್ತಾರಲ್ಲ, ಅದು ಕೈ ಹಾಕೊಂಡು ತಿಂತವ್ರೆ. ಏನು ವೇಸ್ಟ್ ಆದ್ರೆ ತರಕಾರಿ ವೇಸ್ಟ್ ಆಗಿಬರ್ತದೆ. ಅದಕ್ಕೆ ಈಗ ಮನೆಗೆ ತರಕಾರಿನೂ ತೊಗೋಬೇಕಿತ್ತು, ಡಿ-ಮಾರ್ಟಲ್ಲಿ ಸಿಗಲ್ಲ. ಸೊ ಹಾಗಾಗಿ ಅಲ್ಲಿ ಸಿಕ್ಕಲಿಲ್ಲ ಆ್ಯಕ್ಚುಲಿ. ಹಾಗಾಗಿ ಇಲ್ಲಿ ಮನೆಗೆ ಒಂದಷ್ಟು ತರಕಾರಿ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಭರತ್ ಕೂಡ ಹೇರ್ ಕಟ್ಟು ಮತ್ತು ಏನೇನೋ ಮಾಡಿಸ್ಬೇಕು. ಪ್ರಾಬ್ಲಿ ಅವ್ರದ್ದು ನಮ್ಮ ಮನೆಗೆ ಹೋಗಿ ಮಾಡಿಸ್ಕೋತಾರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಈ ಚೀಲ ಪೂರ ಐಟಮ್ಸ್ ಇದೆ, ಮತ್ತು ಇದರಲ್ಲಿ ಪೂರ ಐಟಮ್ಸ್ ಇದೆ. ತಡೆ ತೋರಿಸ್ತೀನಿ. ಇದರಲ್ಲಿ ಪೂರ ಐಟಮ್ಸ್ ಇದೆ ನೋಡಿ, ಹಿಂಗೆ ತುಂಬ್ಕೊಂಬಂದಿದ್ವಿ. ಮತ್ತು ಇದರಲ್ಲಿ ಪೂರ ಐಟಮ್ಸ್ ಇದೆ. ಸೊ ಅದೆಲ್ಲ ಅಮ್ಮ ಬಂದಮೇಲೆ ಅನ್ಬಾಕ್ಸ್ ಮಾಡೋಣ. ಇವಾಗ ಯಶವಂತ್ ಕೂಡ ಬರಬೇಕು. ಅವ್ನು ಬರೋ ಅಷ್ಟರಲ್ಲಿ ನಾನು ಕೂಡ ರೆಡಿ ಆಗಬೇಕು. ಹೊಸ ಪಾತ್ರೆ ತಂದು ಅದರಲ್ಲಿ ಕಾಫಿ ಕೂಡ ಮಾಡ್ಕೊಂಡಾಯಿತು. ಸೊ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ನಾನು ಕಾಫಿ ಮಾಡಬೇಕಿತ್ತು, ಬಟ್ ಇವ್ರು ಮಾಡ್ಕೊಡ್ತವ್ರು ಇವಾಗ. ಸೊ ಕಾಫಿ ಮಾಡಿಕೊಂಡು ಆಮೇಲೆ ಬಿಸ್ಕೆಟ್ ತಿನ್ನಬೇಕು. ಗೈಸ್ ಬೆಳಗ್ಗೆ ಪಾರ್ಲೇಜಿ ಮತ್ತು ಕಾಫಿ ತಿಂದ್ಕೊಂಡು ಯಾರ್ಯಾರು ಸ್ಕೂಲಿಗೆ ಹೋಗ್ತಾ ಇದ್ರಿ ಕಮೆಂಟ್ ಮಾಡಿ. ನನಗೆ ಇವತ್ತೇನೋ ತುಂಬ ಪಾರ್ಲೇಜಿ ಬಿಸ್ಕೆಟ್ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಆಸೆ ಪಟ್ಟು ತೊಗೊಬಂದಿದ್ದೀನಿ. ನಾನಂತೂ ತಿಂದು ಎಷ್ಟು ವರ್ಷ ಆಯಿತು ಏನೋ ಗೊತ್ತಿಲ್ಲ. ಹಿಂಗೆ ಬಿದ್ದೋದ್ರೆ ಭಾರಿ ಬೇಜಾರಾಗ್ಬಿಡುತ್ತೆ. ನೈಸ್. ನಾನು ಹೆಂಗೆ ಮಾಡಿದ್ದೆ ಗೊತ್ತಾ, ಇರೋ ಬರೋ ಬಿಸ್ಕೆಟ್ ಎಲ್ಲ ಅದ್ರೊಳಗೆ ಹಾಕಿ ಕಚಾ ಪಚ ಮಾಡಿ ಸ್ಪೂನಲ್ಲಿ ಎತ್ಕೊಂಡು ತಿಂತಿದ್ದೆ. ಏನು ಟೇಸ್ಟು. ರಿಮೈನ್ಸ್ ಮಿ ಆಫ್ ಓಲ್ಡ್ ಡೇಸ್.
ಗೈಸ್ ಇವಾಗ ನಾನು ಇದೆಲ್ಲ ಸ್ವಲ್ಪ ಸೆಟ್ ಮಾಡಿಕೊಂಡು ಲೈಟೆಲ್ಲ ಸೆಟ್ ಮಾಡಿಕೊಂಡು ಲೈಟ್ ಎಲ್ಲ ಸೆಟ್ ಮಾಡಿಕೊಂಡು ಆ್ಯಂಡ್ ನಮ್ಮ ಯಶವಂತ್ ಕೂಡ ಬಂದಿದ್ದಾರೆ ಇವತ್ತು ನಮ್ಮ ಜೊತೆ ವೀಡಿಯೋಗೆ ಅಂತ ಹೇಳ್ಬಿಟ್ಟು ಇನ್ನೊಂದು ವೀಡಿಯೋ ಶೂಟ್ ಮಾಡ್ತಾ ಇದ್ವಿ. ಸೊ ಆ ವಿಡಿಯೋ ಬರುತ್ತೆ, ಅದೇ ಫಸ್ಟ್ ಬರುತ್ತೆ, ಅದಾದಮೇಲೆ ಈ ವಿಡಿಯೋ ಬರುತ್ತೆ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ವಾಚ್. ಫಸ್ಟ್ ಟೈಮ್ ವಿಡಿಯೋ ಬಂದಿರೋದು, ಹಂಗಾಗಿ ಇದೊಂದ್ಸಲ ಡೆಲಿಟ್ ಮಾಡಿಬಿಡಿ ಫುಟೇಜ್ ನನ್ನ ಚೆನ್ನಾಗಿ ಮಾತಾಡಿಲ್ಲ ಅಂತ ಹೇಳ್ಬಿಟ್ಟು ಯಶವಂತ್ ಹೇಳ್ತಾ ಇದ್ದಾನೆ. ಚಾನ್ಸೇ ಇಲ್ಲ. ಏನಾಯ್ತು ಅಂತಂದ್ರೆ ನಾವು ಒಂದು ವಿಡಿಯೋ ಮಾಡ್ತಿದ್ವಿ, ಅದರಲ್ಲಿ ಇವರು ಬಿಬಿ ಅಂತ ಬಿಕ್ಕಿಸ್ತಿದ್ರು. ಅದಕ್ಕೋಸ್ಕರ ಇವಾಗ ನೆಕ್ಸ್ಟ್ ಮೀಮ್ ಹಾಕೋಣ ಅಂತ. ಇಟ್ ವಾಸ್ ಅ ಲಿಟಲ್ ನರ್ವಸ್. ಇವಾಗ ನಾವು ಪ್ಲಾನ್ ಮಾಡಿದಂಥ ಶೂಟ್ ಆಯಿತು ಆ್ಯಂಡ್ ಇಲ್ಲಿ ಫುಲ್ ಸೆಟಪ್ ಎಲ್ಲ ಮಾಡ್ಕೊಂಡು ಕೂತಿದ್ವಿ. ಇವರಿಬ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನಂದು ಡ್ರೆಸ್ ಅಷ್ಟು ಕಂಫರ್ಟಬಲ್ ಇಲ್ಲ, ನಾವು ಹೊರಗಡೆ ಎಲ್ಲ ಹೋಗ್ತಾ ಇದೀವಿ. ಸೊ ಹಾಗಾಗಿ ಚೇಂಜ್ ಮಾಡಿಕೊಂಡು ಹೊರಡಬೇಕು. ಎಲ್ಲಿ ಅಂತ ಹೋದ್ಮೇಲೆ ನೋಡಿ. ಫೈನಲಿ ಯಶವಂತ್ ಜೊತೆ ಬೇಕ್ರಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಮಸಾಲೆ ಪೂರಿ ಎಲ್ಲ ತಿನ್ಕೊಂಡು ಯಶವಂತ್ ಹೊರಟ್ರು. ಇವಾಗ ನಾನು ಮತ್ತೆ ಭರತ್ ಪೆಟ್ ಶಾಪ್ಗೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸೊ ಭರತ್ ಅದಾದ್ಮೇಲೆ ಹೊರಡ್ತಾರೆ. ಆ್ಯಕ್ಚುಲಿ ಪೋಕೋಗೆ ಸ್ವಲ್ಪ ಫುಡ್ಡು ಮತ್ತು ಸ್ನ್ಯಾಕ್ಸ್ ಎಲ್ಲ ತೊಗೋಬೇಕಿತ್ತು, ಅದಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ನಮ್ಮ ಮನೆಯಿಂದ ಒಂದು 3 ಕಿಲೋಮೀಟರ್ಸಲ್ಲಿ ಇತ್ತು. ಸೊ ಲೆಟ್ಸ್ ಟೇಕ್ ಇಟ್ ನಾ. ಇದರಲ್ಲಿ ಪೋಕೋಗೆ ತುಂಬ ಡಿಫ್ರೆಂಟ್ ಆಗಿರುವಂಥ ಸ್ನ್ಯಾಕ್ಸ್ ಎಲ್ಲ ಏನೇನೋ ಇದೆ, ಅದನ್ನು ನೋಡ್ತಾ ಇದೀವಿ ಏನೇನು ತೊಗೋಬೋದು ಪೋಕೋಗೆ ಅಂತ ಹೇಳ್ಬಿಟ್ಟು. ನೋಡಿ ಚೆಕ್ ಮಾಡಿಕೊಂಡು ಒಂದಷ್ಟು ಐಟಮ್ಸ್ ಇಲ್ಲಿ ಗ್ರೇವಿ ಎಲ್ಲ ಇದೆ ನೋಡಿ, ನಮ್ಮ ಡಾಗಿಗೆ ಹಾಕೋದು. ಇದನ್ನು ಜಾಸ್ತಿ ಹಾಕ್ತೀವಿ. ಸೊ ಇವಾಗ ನಾನು ಮತ್ತು ಭರತ್ ಸ್ವಲ್ಪ ಫ್ರೈಡ್ ರೈಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಅದು ತಿಂದಾದ್ಮೇಲೆ ಭರತ್ ಕೂಡ ಹೊರಡ್ತಾರೆ. ಇವಾಗ ಇದಿಷ್ಟು ಸ್ನ್ಯಾಕ್ಸ್ನ ತೊಗೊಂಡಿದ್ದೀವಿ, ಅದನ್ನು ತೊಗೊಂಡು ಮನೆಗೆ ಹೋಗಬೇಕು. ಗೈಸ್ ಇವಾಗ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಫ್ರೈಡ್ ರೈಸು ಮತ್ತು ನಮ್ಮ ಡಾಗ್ ಫುಡ್ ಎಲ್ಲ ತಂದಾಯಿತು. ಸೊ ಇವಾಗ ಭರತ್ ಹೊರಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಭರತ್ ಫಾರ್ ಡ್ರಾಪಿಂಗ್ ಮೀ ಬ್ಯಾಕ್ ಆ್ಯಂಡ್ ಹೆಲ್ಪಿಂಗ್ ಮೀ ಗೆಟ್ ಎವ್ರಿಥಿಂಗ್. ಸ್ಯಾಲ್ರಿ ಪೇ ಮಾಡ್ತಿರಲ್ಲ ಇದಕ್ಕೆ ಸ್ಯಾಲ್ರಿ ಪೇ ಮಾಡ್ತಿಲ್ಲ ನಾನು ನಿಮಗೆ, ಆಯಿತಾ? ಸಿ ಯು. ಹೆಲ್ಮೆಟ್ ಹಾಕ್ಕೊಂಡೋಗಿ. ಮನೆಗೆ ಬಂದ ತಕ್ಷಣ ಪೋಕೋಕ್ಕೆ ಸ್ನ್ಯಾಕ್ಸ್ ಹಾಕೋದ್ವಾ? ಇವಾಗ ಅಪ್ಪ ಹಾಕ್ಲಿ ಅಂತ ಕಾಯ್ಕೊಂಡು ಕೂತಿದ್ದಾಳೆ ನೋಡಿ ಅಲ್ಲಿ. ಬಸಿ ತಗೊಳ್ಳೆ, ಸ್ನ್ಯಾಕ್ಸ್ ಕೊಡಿ ಅಂತ. ಅವ್ರು ಹಾಕೈತಿ, ಇವಾಗ ನೀವು ಹಾಕ್ಲಿ ಅಂತ ಅವಳು. ಆ್ಯಕ್ಚುಲಿ ಬೆಳಗ್ಗೆ ಎಳ್ನೀರು ಕುಡಿದಿದ್ವಿ ನಾನು ಮತ್ತೆ ಬರುತ್ತೆ. ಇವಾಗ ಅಪ್ಪಾಜಿ ಅದ್ರದ್ದೆಲ್ಲ ಕಿತ್ತವ್ರೆ, ಅದು ಫುಲ್ ಕಾಯಿ ಕೊಟ್ಬಿಟ್ಟಿದ್ದಾರೆ. ನನಗೆ ಗಂಜಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ನೋಡಿ, ಹಿಂಗೆ ಸ್ಕ್ಯಾಮ್ ಮಾಡೋರು ಏನು ಮಾಡೋದು, ಒಂದೊಂದು 40 ರೂಪಾಯಿ 50 ರೂಪಾಯಿ ಕೊಟ್ಬಿಟ್ಟು ತಂದಿರ್ತೀವಿ. ಅದ್ರಲ್ಲಿ ಜಾಸ್ತಿ ನೀರು ಇರಲ್ಲ. ನೀರು ಚೆನ್ನಾಗಿತ್ತು ಬಟ್ ಜಾಸ್ತಿ ನೀರು ಇರಲಿಲ್ಲ ಗೈಸ್. ಇವಾಗ ಅದನ್ನು ಅಪ್ಪ ಕೇಳ್ತಾ ಇದ್ದಾರೆ, ಒಂಚೂರು ನಾವು ತಿಂದು ಇನ್ನೊಂಚೂರು ಪೋಕೋಗೆ ಹಾಕೋಣ ಅಂತ. ಪೋಕೋ ತಿಂತಾಳಿದ್ದೀನಲ್ಲ, ಅವಳಿಗೆ ಬಾರಿ ಇಷ್ಟ ಇದಲ್ಲ. ಕಾಸಿದ್ದಾಗ ಜನ ಇರ್ತಾರೆ ಜೊತೆ, ಕಷ್ಟ ಬಂದಾಗ್ಲೇ ಎಲ್ಲಾರು ನಾಪತ್ತೆ, ಯಾರು ಇಲ್ದಾಗ ಯಾರಿಲ್ಲ ಅಂತತ್ತೆ, ಎಲ್ರು ಇದ್ದಾಗ ಅನ್ಸ್ತು ಬದುಕಿದ್ದು